ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಬೇಸಿಕಲಿ ಒಂದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಬೇಸಿಕಲಿ ರಾಜ್ಯ ಪಿಂಚಣಿದಾರರು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪಿಂಚಣಿದಾರರು ಸರ್ಕಾರದ ಮುಂದೆ ಕೆಲವೊಂದಿಷ್ಟು ಬಾರಿ ತಮ್ಮ ಒಂದು ಮಾಹಿತಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅಂತ ಕೂಡ ತಮ್ಮ ಒಂದು ಇಚ್ಛೆಯನ್ನು ಜಾಹಿರು ಮಾಡಿದ್ದಾರೆ. ಬಟ್ ಇಲ್ಲಿವರೆಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಅಧಿಕೃತ ಆದೇಶ ಬಂದಿರುವುದಿಲ್ಲ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾದಂಥ ಒಂದು ಸ್ಟ್ಯಾಂಡನ್ನು ಇದಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡಿದ್ದಾರೆ, ಅವರ ಒಂದು ಭರವಸೆ ಏನಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರ ಒಂದು ವಿಷಯದಲ್ಲಿ ಯಾಕೆ ಇದಕ್ಕೆ ಸಂಬಂಧಿಸಿದಂತೆ ಮೀನಮೇಷವನ್ನು ಎಣಿಸಲಾಗ್ತಾ ಇದೆ, ಈ ಎಲ್ಲ ಒಂದು ವಿಷಯಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ ಮತ್ತು 7ನೇ ವೇತನ ಆಯೋಗದ ವರದಿಯಲ್ಲಿರುವ ಪ್ರಕಾರ 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ಯಾವಾಗಿನಿಂದ ನೀಡಲಾಗುತ್ತೆ ಮತ್ತು 7ನೇ ವೇತನ ಆಯೋಗದ ಒಂದು ಟೈಮಿಂದಲೇ ಕೂಡ ಇದಕ್ಕೆ ಸಂಬಂಧಿಸಿದಂಥ ಅರಿಯರ್ಸ್ಗಳು ಕೂಡ ಬಾಕಿ ಇದೆ. ಆ ಒಂದು ಅರಿಯರ್ಸ್ಗಳನ್ನು ಯಾವಾಗ ನೀಡಲಾಗುತ್ತೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ನ ಮಾಡೋಣ. ಹಾಗಾಗಿ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನೋಡ್ತಾ ಇರುವಂಥದ್ದು 70 ವರ್ಷ ಮೇಲ್ಪಟ್ಟವರಿಗೆ 10% ಪಿಂಚಣಿ ಹೆಚ್ಚಳ ಯಾವಾಗ? 7ನೇ ವೇತನ ಆಯೋಗದ ಶಿಫಾರಸು ಶೀಘ್ರ ಜಾರಿಗೆ ಸರ್ಕಾರಿ ನೌಕರರು ಮತ್ತು ನಿವೃತ್ತರ ಒಕ್ಕೂಟದ ಒಂದು ಆಗ್ರಹ ಇಲ್ಲಿ ಹೇಳಲಾಗ್ತಾ ಇದೆ. ಏನಿದು ಹೊಸ ಬೇಡಿಕೆ, ಇದಕ್ಕೆ ಸಂಬಂಧಿಸಿದಂತೆ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಮತ್ತು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಿದೆ. ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು, ಇತ್ತೀಚೆಗೆ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಎಲ್ಲರ ಒಂದು ವೇತನದಲ್ಲಿಯೂ ಕೂಡ ಗಣನೀಯವಾಗಿರುವಂಥ ಹೆಚ್ಚಳ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಖುಷಿಯಲ್ಲಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಈ ನಡುವೆ ಒಂದು ಪಿಂಚಣಿದಾರರು ತೀವ್ರ ಅಸಮಾಧಾನಕ್ಕೆ ಒಳಪಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ಒಂದು ಅಸಮಾಧಾನವನ್ನು ಇವಾಗ ಹೊರ ಹಾಕ್ತಾ ಇದ್ದಾರೆ. ಈ ಆಯೋಗವು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚಳ ಮಾಡಲು ಸ್ಪಷ್ಟ ಶಿಫಾರಸು ಮಾಡಿತ್ತು. ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಸರ್ಕಾರಿ ನೌಕರರ ವೇತನವನ್ನು ಎಷ್ಟು ಹೆಚ್ಚಳ ಮಾಡಬೇಕು, DA ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು, HRA, ಟ್ರಾವೆಲ್ ಅಲವೆನ್ಸಸ್ ಆ್ಯಂಡ್ EL ಎನ್ಕ್ಯಾಶ್ಮೆಂಟ್ ಪ್ರತಿಯೊಂದು ಕಾಂಪೋನೆಂಟನ್ನು, ಈವನ್ ಲೀವ್ ರೂಲ್ಸ್ಗಳನ್ನು ಎಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು ಅಂತ ಒಂದು ಸರ್ಕಾರ ರಚಿಸಿರುವ 7ನೇ ವೇತನ ಸಮಿತಿ ಸುದೀರ್ಘವಾಗಿರುವಂಥ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ನೀಡುತ್ತೆ. ಅದರಲ್ಲಿಯೇ ಫಿಟ್ಮೆಂಟ್ ಫ್ಯಾಕ್ಟರನ್ನು ಎಷ್ಟು ನೀಡಬೇಕು, ಎಷ್ಟು DAನ ಬೇಸಿಕೊಂದಿಗೆ ಮೆರ್ಜ್ ಮಾಡಬೇಕು, ಎಲ್ಲವನ್ನೂ ಕೂಡ ಡಿಸೈಡ್ ಮಾಡಿ ಒಂದು ಪ್ರಮುಖವಾಗಿರುವಂಥ ಸ್ಟೆಪ್ಪನ್ನು ತೆಗೆದುಕೊಳ್ಳಲಾಗುತ್ತೆ. ಬಟ್ ಅದರಲ್ಲಿ ಕೊಟ್ಟಿರುವಂಥ ಒಂದು ಇಂಪ್ಲಿಮೆಂಟೇಷನ್ಗಳಲ್ಲಿ ಎಲ್ಲವನ್ನ ಇಂಪ್ಲಿಮೆಂಟ್ ಮಾಡಲಾಗಿಲ್ಲ. ಅದರಲ್ಲಿ ಕೆಲವೊಂದಿಷ್ಟನ್ನು ಇನ್ನೂ ಕೂಡ ಪೆಂಡಿಂಗ್ ಇಡಲಾಗಿದೆ. ಅಂಥ ಒಂದು ಪಾಯಿಂಟ್ಗಳಲ್ಲಿಯೇ 70 ವರ್ಷ ದಾಟಿರುವಂಥ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿ ನೀಡಬೇಕಾಗಿರುವಂಥ ಪಾಯಿಂಟ್ ಕೂಡ ಇದೆ. ಅದನ್ನು ಸರ್ಕಾರ ಇನ್ನೂ ಕೂಡ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿಯಾಗಿದೆ. ಸರ್ಕಾರವು ಈ ಪ್ರಸ್ತಾವನೆಗೆ ಮೌಖಿಕವಾಗಿ ಒಪ್ಪಿಗೆ ಸೂಚಿಸಿದರೂ ಕೂಡ ಹಣಕಾಸು ಇಲಾಖೆಯಿಂದ ಅಧಿಕೃತ ಆದೇಶ ಗೋ ಆರ್ಡರ್ ಇನ್ನೂ ಕೂಡ ಹೊರಬಿದ್ದಿಲ್ಲ. ಸರ್ಕಾರ ಯಾವ ರೀತಿಯಾಗಿ ಹೇಳ್ತಾ ಇತ್ತು ಅಂತ ನಮಗೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ. ಆ ಒಂದು ಟೈಮಲ್ಲಿ ಒಂದು ರಿಪೋರ್ಟ್ ಏನು ಬರುತ್ತೆ ಅದನ್ನು ಯಥೇಚ್ಛವಾಗಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ಯಾವುದೇ ರೀತಿಯಂಥ ಗೊಂದಲ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಯಥೇಚ್ಛವಾಗಿ ಇಂಪ್ಲಿಮೆಂಟ್ ಮಾಡದೇ ಇರುವಂಥ ಒಂದು ಮಾಡಿರುವಂಥ ಒಂದು ಪಕ್ಷದಲ್ಲಿ ಸರ್ಕಾರ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ಯಾಕೆ ಇನ್ನೂ ಕೂಡ ಅಧಿಕೃತ ಆದೇಶ ಹೊರಡಿಸಿಲ್ಲ ಎನ್ನುವ ಒಂದು ಮಾಹಿತಿ, ಒಂದು ಪ್ರಶ್ನೆ ಇಲ್ಲಿ ಕ್ಲಿಯರ್ ಆಗಿ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯದ ಲಕ್ಷಾಂತರ ಹಿರಿಯ ಪಿಂಚಣಿದಾರರು ತೀವ್ರ ನಿರಾಶೆಗೊಂಡು ಆದೇಶಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಸರ್ಕಾರಿ ನೌಕರರ ಬೇಡಿಕೆ ಬಂದ್ಬಿಟ್ಟು 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು. 7ನೇ ವೇತನ ಆಯೋಗ
ಒಂದು ಏನು ಶಿಫಾರಸು ಮಾಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದರಲ್ಲಿ ಯಾವುದೇ ರೀತಿಯಾದಂತಹ ಮೀನಮೇಷಗಳನ್ನು ಸರ್ಕಾರ ಎಣಿಸಬಾರದು ಅಂತ ಒಂದು ಪ್ರಮುಖವಾಗಿರುವಂಥ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಲಾಗ್ತಾ ಇದೆ. ಇದಾದಮೇಲೆ ನೆಕ್ಸ್ಟ್ ಒಂದು ಪಾಯಿಂಟನ್ನು ನಾವು ನೋಡೋದಾದರೆ, ಪ್ರಸ್ತುತ ವ್ಯವಸ್ಥೆ ಮತ್ತು ವಿಳಂಬದ ಸಮಸ್ಯೆ ಏನಿದೆ. ಸೊ ಪ್ರಸ್ತುತ ಇರುವಂಥ ಒಂದು ಸಮಸ್ಯೆ ಆದರೆ ಏನು, ಯಾಕೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಏನಿದೆ ಅಂತ ನೋಡಿ ಮಾಹಿತಿ. ಈಗಿರುವಂಥ ನಿಯಮ ಏನಿದೆ ನೋಡಿ. ಸೊ ಈಗಿರುವಂಥ ನಿಯಮದ ಪ್ರಕಾರ, ಪ್ರಸ್ತುತ ನಿಯಮಗಳ ಪ್ರಕಾರ ಪಿಂಚಣಿದಾರರಿಗೆ 80 ವರ್ಷ ತುಂಬಿದ ನಂತರವಷ್ಟೇ 20% ಹೆಚ್ಚುವರಿ ಪಿಂಚಣಿ ಸಿಗುತ್ತದೆ. ಸೊ ಇದು 6ನೇ ವೇತನ ಆಯೋಗದ ಶಿಫಾರಸು ಇರುವಂಥದ್ದು. ಅಂದರೆ 6ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುವಂಥ ಟೈಮಲ್ಲಿ 80 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ 20% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದಾರೆ. ಆದರೆ 80 ವರ್ಷದವರೆಗೆ ದಶಕದ ಅವಧಿಯಲ್ಲಿ ಹಿರಿಯರಿಗೆ ಯಾವುದೇ ಒಂದು ಆರ್ಥಿಕ ನೆರವು ಅಥವಾ ಪಿಂಚಣಿ ಹೆಚ್ಚಳ ಸಿಗುತ್ತಿಲ್ಲ. ಸೊ 60 ವರ್ಷಕ್ಕೆ ಪಿಂಚಣಿದಾರರು ರಿಟೈರ್ಡ್ ಆಗ್ತಾರೆ. ಸೊ ಬೇಸಿಕಲಿ ನೌಕರು ರಿಟೈರ್ಡ್ ಆಗಿ ಪಿಂಚಣಿದಾರರಾಗ್ತಾರೆ. 60ರಿಂದ 70 ವರ್ಷದವರೆಗೆ ಯಾವುದೇ ರೀತಿಯಾದಂಥ ಒಂದು ಅಮೌಂಟ್ ಸಿಗೋದಿಲ್ಲ, ದಟ್ಸ್ ಫೈನ್. ಬಟ್ 70 ವರ್ಷ ಆದರೂ ಕೂಡ ಅದರ ಮುಂದೇನು ಯಾವುದೇ ರೀತಿಯಾದಂಥ ಒಂದು ಬೆನಿಫಿಟ್ ನೀಡಲಾಗ್ತಾ ಇಲ್ಲ. ಆಲ್ಮೋಸ್ಟ್ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಇಂಡಿಯನ್ ಆ್ಯಾವ್ರೇಜ್ ವಯಸ್ಸು ಬಂದುಬಿಟ್ಟು 70ರಿಂದ 75 ವರ್ಷ. ಸೊ ಹಾಗಾಗಿ ಯಾರೂ ಕೂಡ ಈ ಒಂದು 80% ಹೆಚ್ಚಿನ ಪಿಂಚಣಿ ಸಿಗೋದಕ್ಕೆ ಬದುಕುಳಿಯೋದಿಲ್ಲ. ಅಲ್ಪ ಸ್ವಲ್ಪ ಜನ ಬದುಕುಳಿತಾರೆ ಮಾತ್ರ ಅನ್ನೋದು ಸರ್ಕಾರಿ ಪಿಂಚಣಿದಾರರ ಒಂದು ಆಕ್ರೋಶಕ್ಕೆ ಗಮನವಾಗಿರುವಂಥ ಒಂದು ಪಾಯಿಂಟ್ ಆಗಿದೆ. ಸೊ ಅವರು ಹೇಳಿರುವಂಥದ್ದು ಕೂಡ ಕರೆಕ್ಟ್ ಆಗಿದೆ. 80-90 ವರ್ಷ ಯಾರು ಬದುಕ್ತಾರೆ ಈಗಿನೊಂದು ಕಾಲದಲ್ಲಿ. ಸೊ ಹಾಗಾಗಿ 70 ವರ್ಷದಲ್ಲಿದ್ದಾಗ ಅಟ್ಲೀಸ್ಟ್ ಬದುಕಿರುವಾಗ ಸ್ವಲ್ಪ ಆರ್ಥಿಕ ನೆರವಾಗಲಿ ಸರ್ಕಾರದ ಕಡೆಯಿಂದ, ಒಂದು ಕೊನೆ ಕ್ಷಣಗಳನ್ನು ಒಳ್ಳೆ ರೀತಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಪ್ರತಿಷ್ಠೆಯನ್ನು ಉಳಿಸಿಕೊಂಡು ಬದುಕಬೇಕು ಸಮಾಜದಲ್ಲಿ ಅಂತ 70 ವರ್ಷಕ್ಕೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಿ ಅಂತ ಒಂದು 7ನೇ ವೇತನ ಆಯೋಗದ ರಿಪೋರ್ಟಲ್ಲಿ ಬಂದರೂ ಕೂಡ ಸರ್ಕಾರ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸದೆ ಮೀನಮೇಷ ಎನಿಸ್ತಾ ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ, ಆದೇಶ ವಿಳಂಬದ ಒಂದು ಆತಂಕ. ಬೆಲೆ ಏರಿಕೆ ಮಿತಿ ಮೀರಿದ್ದು, ಈ ಸಂದರ್ಭದಲ್ಲಿ 70ನೇ ವಯಸ್ಸಿಗೆ ಸಿಗಬೇಕಾದ 10% ಪಿಂಚಣಿ ಹೆಚ್ಚಳವು ಕೇವಲ ಕಡತಗಳಲ್ಲಿ ಉಳಿದಿರುವುದು ಹಿರಿಯ ಜೀವಿಗಳಿಗೆ ತೀವ್ರ ಸಂಕಟ ತಂದಿದೆ. ಬೇಡಿಕೆ ಈಡೇರುವ ಮುನ್ನವೇ ಹಲವಾರು ಒಂದು ಹಿರಿಯ ಜೀವಿಗಳು ಇಹಲೋಕವನ್ನು ತ್ಯಜಿಸಿರುವಂಥ ಒಂದು ಸಮಯಾವಕಾಶ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಜ್ಯ ಪಿಂಚಣಿದಾರರು ಕೇಳ್ತಾ ಇರುವಂಥದ್ದು ಆದಷ್ಟು ಬೇಗ ಈ ಒಂದು ಹೆಚ್ಚಿನ ಪಿಂಚಣಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಆಲ್ ರೈಟ್. ಸೊ ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡೋದಾದರೆ, ಈ ಹೆಚ್ಚಳ ಬೇಕೇ ಅಗತ್ಯ ಅಂತ. ಸೊ ಯಾಕೆ ಈ ಒಂದು ಹೆಚ್ಚಳ ಅಗತ್ಯವಾಗಿದೆ, ಏನಿದೆ ಇದರ ಒಂದು ಅವಶ್ಯಕತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಕೆಲವೊಂದಿಷ್ಟು ಪಾಯಿಂಟನ್ನು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹೆಚ್ಚುತ್ತಿರುವ ವೈದ್ಯಕೀಯ ವೆಚ್ಚ, ಯಾವ ರೀತಿ ವಯಸ್ಸು ಜಾಸ್ತಿ ಆಗುತ್ತೆ ಆ ರೀತಿ ವೈದ್ಯಕೀಯ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗಳು ಸಹಜವಾಗಿ ಹೆಚ್ಚಾಗುತ್ತವೆ. ಆಸ್ಪತ್ರೆ ಔಷಧಿಗಳು ಹಾಗೂ ವೈದ್ಯಕೀಯ ಪರೀಕ್ಷೆಗಳ ವೆಚ್ಚ ಭರಿಸಲು 10% ಹೆಚ್ಚಳ ಅತ್ಯಂತ ನೆರವಾಗಲಿದೆ. ಇದಾದಮೇಲೆ ಆರ್ಥಿಕ ಭದ್ರತೆ, ದಿನನಿತ್ಯದ ಜೀವನ ನಿರ್ವಹಣೆ ಮತ್ತು ಅಗತ್ಯ ವಸ್ತುಗಳ ಗಗನಮುಖಿ ಬೆಲೆ ಏರಿಕೆಯನ್ನು ಎದುರಿಸಲು ಹಿರಿಯ ನಾಗರಿಕರಿಗೆ ಸುಭದ್ರ ಆರ್ಥಿಕ ಬೆಂಬಲ ಬೇಕಾಗಿರುವಂಥದ್ದು. ಅದರಿಂದಾಗಿ 10% ಹೆಚ್ಚಿನ ಒಂದು ಪಿಂಚಣಿ ಸಿಗಬೇಕಾಗಿರುವಂಥದ್ದು ಅವಶ್ಯಕ. ಸ್ವಾಭಿಮಾನದ ಒಂದು ಬದುಕು, ನಿವೃತ್ತಿಯ ನಂತರ ಯಾರ ಮೇಲೂ ಕೂಡ ಆರ್ಥಿಕವಾಗಿ ಅವಲಂಬಿತರಾಗಿರದೆ ತಮ್ಮದೇ ಆದ ಆದಾಯದಲ್ಲಿ ಸ್ವಾಭಿಮಾನ ಹಾಗೂ ನೆಮ್ಮದಿಯಿಂದ ಬದುಕಲು ಇದು ಸಹಾಯ ಮಾಡುತ್ತದೆ ಅಂತ ಒಂದು ಪಿಂಚಣಿದಾರರ ಮಾತಾಗಿದೆ. ಸೊ ಹಾಗಾದರೆ ಸಂಘದ ಅಧ್ಯಕ್ಷರು ಇದಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತಾ ಇದ್ದಾರೆ, ಅವರ ಒಂದು ಹೇಳಿಕೆ ಏನಿದೆ ಅಂತ ನಾವು ನೋಡೋದಾದರೆ, 70 ವರ್ಷ ಮೇಲ್ಪಟ್ಟಿರುವಂತಹ ಒಂದು 70 ವರ್ಷ ದಾಟಿದ ನೌಕರರ ವೇತನ 10% ಏರಿಕೆ ಆಗಬೇಕು ಎಂಬ 7ನೇ ವೇತನ ಆಯೋಗದ ಶಿಫಾರಸನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು. ಆರ್ಥಿಕ ಹೊರೆಯ ನೆಪವೊಡ್ಡಿ ವಿಳಂಬ ಮಾಡಬಾರದು ಅಂತ ನೌಕರರು ಹಾಗೂ ಪಿಂಚಣಿದಾರರ ಒಕ್ಕೂಟ ಇಲ್ಲಿ ತಮ್ಮ ಒಂದು ಸ್ಪಷ್ಟ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ಸ್ಪಷ್ಟ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಒಂದು ಅಂಕಿಅಂಶಗಳ ಬಗ್ಗೆ ನಾವು ಮಾತನಾಡೋದಾದರೆ, ಸೊ ನಿರೀಕ್ಷೆಯ ಒಂದು ಅಂಕಿಅಂಶಗಳ ಬಗ್ಗೆ ಮಾತನಾಡೋದಾದರೆ 10% ಮೂಲ ಪಿಂಚಣಿಗೆ ಹೆಚ್ಚಳ ಇಲ್ಲಿ ಸೇರ್ಪಡೆ ಆಗಿರುವಂಥದ್ದು ಹಿರಿಯರಿಗೆ ದೊಡ್ಡ ಆಸರೆ ಆಗುತ್ತೆ. ಏನಕ್ಕಂದರೆ ಉದಾಹರಣೆಗಾಗಿ ಒಂದು ತೆಗೆದುಕೊಳ್ಳೋದಾದರೆ, ಒಬ್ಬ ನಿವೃತ್ತ ನೌಕರರ ಮೂಲ ಪಿಂಚಣಿ 30,000 ರೂಪಾಯಿ ಇದ್ದರೆ 70 ವರ್ಷ ತುಂಬಿದ ಬಳಿಕ ಈ ಶಿಫಾರಸಿನ ಅನ್ವಯ ತಿಂಗಳಿಗೆ 3,000 ರೂಪಾಯಿದಷ್ಟು ಹೆಚ್ಚುವರಿ ಮೊತ್ತ ಲಭ್ಯವಾಗಲಿದೆ. ಈ ಮೊತ್ತವು ಸಣ್ಣದಾಗಿ ಕಂಡರೂ ಕೂಡ ಹಿರಿಯ ನಾಗರಿಕರ ದೈನಂದಿನ ವೈದ್ಯಕೀಯ ಖರ್ಚಿಗೆ ಹಾಗೂ ತುರ್ತು ಅಗತ್ಯಗಳಿಗೆ ಇದೊಂದು ಸಂಜೀವಿನಿಯಂತೆ ಕೆಲಸ ಮಾಡಲಿದೆ.
ಸೊ ಇದು ಬೇಸಿಕಲಿ ಒಂದು ಎಕ್ಸಾಂಪಲ್. ನಿಮ್ಮ ಒಂದು ಪೆನ್ಷನ್ 30,000 ಇದ್ದರೆ 10% ಹೆಚ್ಚಳ ಆದ ನಂತರ 3,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಟೋಟಲ್ 33,000 ರೂಪಾಯಿ ನಿಮ್ಮ ಒಂದು ಇಲ್ಲಿ ಬೇಸಿಕ್ನ ಮೇಲೆ ಹೆಚ್ಚಳ ಆಗ್ತಾ ಇರುವಂಥದ್ದು, 3,000 ರೂಪಾಯಿ ಹೆಚ್ಚಳ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. DA ಎಲ್ಲ ಸೇರಿಸಿ ಒಳ್ಳೆಯ ಒಂದು ಅಮೌಂಟು ಸರ್ಕಾರಿ ಪಿಂಚಣಿದಾರರ ಖಾತೆಗೆ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ನೆರೆಹೊರೆಯ ರಾಜ್ಯಗಳ ಬಗ್ಗೆ ನಾವು ಮಾತನಾಡೋದಾದರೆ, ಅಂದರೆ ಇದೇನು ಹೊಸದಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಪಿಂಚಣಿದಾರರು ಹೊಸದಾಗಿ ಕೇಳ್ತಾ ಇದ್ದಾರೆ, ಇದನ್ನು ನಮಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಕೂಡ ಇಲ್ಲ. ಆಲ್ರೆಡಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಅಂತಹ ಒಂದು ರಾಜ್ಯಗಳು ಏನಿದೆ ಅಂತ ನಾವು ಡಿಸ್ಕಸ್ ಮಾಡೋದಾದರೆ, ಈ ಒಂದು ಚಾರ್ಟಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಇಲ್ಲಿ ಕೂಡಿ ಹಾಕಲಾಗಿದೆ. ನೆರೆಹೊರೆಯ ರಾಜ್ಯಗಳ ಮಾದರಿಯ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ರಾಜ್ಯ ಹೆಚ್ಚಳ ಆಗಿರುವ ಒಂದು ವಯಸ್ಸು ಮತ್ತು ಪಿಂಚಣಿ ಹೆಚ್ಚಳದ ಪ್ರಮಾಣ ಎಷ್ಟೆಷ್ಟಿದೆ ಅಂತ ನಾವು ನೋಡೋದಾದರೆ, ಸೊ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇರುವಂಥದ್ದು 70 ವರ್ಷಕ್ಕೆ 10% ಹೆಚ್ಚಳ ಪಿಂಚಣಿಯನ್ನು ಆಲ್ರೆಡಿ ಅವರಲ್ಲಿ ಜಾರಿ ಮಾಡಲಾಗಿದೆ. ತೆಲಂಗಾಣದಲ್ಲಿಯೂ ಕೂಡ 70 ವರ್ಷ ತುಂಬಿದ್ರೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇದೆ. ತಮಿಳುನಾಡಲ್ಲಿ 75 ವರ್ಷ ತುಂಬಿದ್ರೆ 15% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಪ್ರಸ್ತುತ ನಿಯಮದ ಪ್ರಕಾರ 80 ವರ್ಷ ತುಂಬಿದಾಗ 20%